ಹಾಯ್ ಫ್ರೆಂಡ್ಸ್, ನಮಸ್ಕಾರ. ರುಕ್ಮಿಣಿ ವ್ಲಾಗಿಗೆ ಸ್ವಾಗತ. ಇದು ನಾನು ಹುಟ್ಟಿ ಬೆಳೆದ ನನ್ನ ತವರು ಮನೆ ವಿಡಿಯೋ ಆಗಿರ್ತದೆ ನೋಡ್ರಿ. ನಾನು ಇಲ್ಲೇ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ನಾಗರಾಳ ಗ್ರಾಮ, ಇಲ್ಲಿ ನಾನು ಹುಟ್ಟಿ ಬೆಳೆದಂಥ ನನ್ನ ತವರು ಮನೆ ಇದು. ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇವೆಲ್ಲ ರಾಶಿ ಚೀಲಗಳನ್ನು ಇಡುವಂಥ ರೂಮ್ಗಳಾಗಿದ್ದು ಈಗ ಅಲ್ಲಿ ಬಳಸ್ತಾರೆ. ರಾಶಿಯನ್ನು ತುಂಬಿ ಇಡ್ತಿದ್ರಿಲ್ಲೇ. ಇವರು ನಮ್ಮ ತಂದೆಯವರು. ಇದು ಒಂದು ಚಿಕ್ಕದಾದ ಪಡಸಾಲೆ. ಇದು ನಮ್ಮ ಅಣ್ಣನ ಮನೆ ಇದೀಗ. ನಮ್ಮ ತಂದೆಯವರಿಲ್ಲ. ಇದು ನಮ್ಮ ಅಣ್ಣನ ಫ್ಯಾಮ್ಲಿ. ಇದು ಎರಡನೇ ಮಗಳ ಮದುವೆ ಒಳಗೆ ತೆಗೆಸಿದಂಥ ಫೋಟೋ. ಇದೊಂದು ರೂಮ್ ಆಗಿದೆ. ಇದು ಏನೇನೋ ಅವರು ಬಳಸುವಂಥ ಸಾಮಾನುಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲೇ ಕೆಳಗೆ ಹಾಗೆ ಐತಿಲ್ಲೇ ನೋಡ್ರಿ. ಜೋಳ ಗೀಳ ಹಾಕ್ತಿದ್ರಲ್ಲ ಅಂತ ಹಾಗೆ ಐತಿಲ್ಲೇ. ಈಗೇನೂ ಇಲ್ಲ, ಇರಲಿಕ್ಕಿಲ್ಲ, ನನಗೂ ಗೊತ್ತಿಲ್ಲ. ನಾನು ಯಾವಾಗ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರ್ತೀನಿ. ಈಗ ಹಿಂಗೆ ತಮಗೆ ಬಳಸಲಾರ್ದಂಥ ವಸ್ತುಗಳನ್ನ ಇಲ್ಲೇ ಇಟ್ಕೊಂಡಿದ್ದಾರೆ. ಬೀಸು ಕಲ್ಲು, ಒಳದ ಕಲ್ಲು, ಮತ್ತು ಇನ್ನೂ ಏನೇನೋ ಬಳಸಲಾರ್ದಂಥ ಹಂಡೆಗಳು, ಹೊಲಿಗೆ ಮಷಿನ್ನು, ಸಿಲಿಂಡ್ರು, ಈ ಥರ ಇರುವಂಥ ಜಂತಿ ಮನೆಗಳು ನೋಡ್ರಿ. ಇವು ಈಗೆಲ್ಲಿ ಸಿಗಂಗಿಲ್ಲ ನೋಡಿ. ಇಲ್ಲಿ ನೋಡ್ರಿ, 2 ಮಗ್ಗದ ನೇಗಿ ಮನೆ, 3 ಮಗ್ಗದ ನೇಗಿ ಮನೆ ಆಗಿತ್ತಿದು. ಈಗ ಮಗ್ಗಗಳಿಲ್ಲ, ಎಲ್ಲ ಕುಣಿಗಳನ್ನು ಮುಚ್ಚಿದ್ದಾರೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಅಲ್ಟ್ರೇಷನ್ ಮಾಡಿಕೊಂಡು ಸಪ್ರೇಟ್ ಆಗಿದ್ದಾರೆ. ಅದಕ್ಕೆ ಇದು ಒಂದು ನೇಗಿ ಮನೆ ಅಂತ ಅನ್ನೋದಿದು. ಅದು ಹೊರಗಿಂದ ಪಡಸಾಲೆ. ಇದು ಒಂದು ನೋಡ್ರಿ, ದನ ಕಟ್ಟೋಕೆ ಉಪಯೋಗ ಮಾಡ್ತಿದ್ರು. ಇಲ್ಲಿ ಒಂದು 2 ಎಮ್ಮೆ, ಆಕಳು, ಕರುಗಳು, ಎತ್ತುಗಳು ಕಟ್ಟುತ್ತಿದ್ರು. ಈಗ ಎಲ್ಲ ದನ ಕರುಗಳನ್ನೆಲ್ಲ ತೆಗೆದಿದ್ದಾರೆ. ದನದ ಮನೆ ಅಂತಿದ್ದೇವೆ ಇದಕ್ಕೆ ನಾವು. ಈ ಥರ ಇದೆ. ಆದರೂ ಬಿದ್ದು ಹೋಗೈತಿ. ಹಳೆಯ ಕಾಲದ್ದೆಲ್ಲ, ಒಂದು 100 ವರ್ಷದ ಇತಿಹಾಸ ಇರುವಂಥ ಅಗಲವಾದ ಗೋಡೆಗಳಿರುವಂಥ ಕಟ್ಟಡಗಳು. ಈ ಗೋಡೆಗಳನ್ನು ನೋಡ್ರಿ, 3 ಫೂಟು 4 ಫೂಟು ತನಕ ಇದ್ದಂಗೆ ಅದಾವೆ. ಈಗೆಲ್ಲ ಹೆಂಗೆ ಬೇಕಂಗೆ ಅಲ್ಟ್ರೇಷನ್ ಮಾಡ್ಕೊಂಡಾರ. ಇದು ಮಹಡಿ ಮನೆ. ಈ ಕಡೆನೂ ಮೆಟ್ಲು ಹತ್ತಿ ಹೋಗ್ಬೋದು ಮಾಳಿಗೆಗೆ. ಈ ಕಡೆನೂ ಹೋಗ್ಬೋದು ಮಹಡಿ ಮನೆಗೆ ಹೋಗಕ್ಕೆ. ನನ್ನ ತವ್ರ ಮನೆ, ಹುಟ್ಟಿ ಬೆಳೆದಂಥ ಮನೆ. ಹೌದ್ರಿ. ಇದು ನೋಡ್ರಿ, ಈ ಕಡೆ ಇನ್ನೊಬ್ರಿಗೆ ಬಂದೈತಿ, ಅಣ್ಣನ ಮಗನಿಗೆ. ಈ ಥರ ಪಾರ್ಟಿಷನ್ ಮಾಡ್ಕೊಂಡಾರ. ಇದು ಗೋಡೆ, ಮನಸ್ಸುಗಳ ಮಧ್ಯೆ ಗೋಡೆ, ಮನೆಗಳ ಮಧ್ಯೆ ಗೋಡೆ ಅಂತಾರಲ್ಲ. ಈಗ ಇದನ್ನು ನಮ್ಮ ಅಣ್ಣನ ಮಗ ಬಾಡಿಗೆ ಕೊಟ್ಟಿದ್ದಾನೆ. ಈ ಕಡೆ ಒಂದು ರೂಮ್ ಐತಿ. ಬಾಡಿಗೆ ಕೊಟ್ಟರೆ ಬಾಡಿಗೆ ಇದ್ದವ್ರು ಇರ್ತಾರೆ ಇಲ್ಲೇ. ಅವ್ರಿಗೆ ಅನುಕೂಲ ತಕ್ಕಂಗೆ ಇಟ್ಕೊಂಡಾರ. ಚಿಕ್ಕದೊಂದು ರೂಮ್ ಐತಿ. ಇರ್ಲಿ ಸಾಕ್ರಿ ಇಷ್ಟ. ಈ ಕಡೆ ಏನದ, ಇದು ಅಡುಗೆ ಮನೆ, ಪೂರ್ವಕಾಲದ ಅಡುಗೆ ಮನೆ. ನಾವಿಲ್ಲಿ ಹುಟ್ಟಿ ಬೆಳೆದು ಆಡಿ ಬೆಳೆದಂಥ ಅಡುಗೆ ಮನೆ ಇದು. ಹಂಡೆ ಕಟ್ಟಿ ಅಂತಾರೆ, ಈಗ ಅದನ್ನು ಬರ್ಶನ್ ಕಟ್ಟಿಯಾಗಿ ಮಾಡ್ಕೊಂಡಾರ. ಇದು ಒಲೆ, 2 ಕಮಾನು ಇರುವಂಥ ಒಲೆ. ಒಂದು ಕಡೆ ಕಟ್ಟಿಗೆ ಇಟ್ಕೊಂಡಿದ್ದಾರೆ. ಈ ಕಡೆ ಬಾತ್ರೂಮ್. ನಮ್ಮದೆಲ್ಲ ಬಾಣೆತನ, ಮಕ್ಕಳನ್ನ ಎರೆಯೋದು, ಬಾಣ್ತ್ಯಾರ ನೀರು ಹಣಿಸೋದು ಇದೇ ಜಾಗದಾಗನ ಆಗೈತಿ. ಅದು ನಮಗೆ ನೋಡಿದ್ರೆ ಖುಷಿ ಅನ್ನಿಸ್ತದೆ. ಏನೋ ಈ ಥರ ಬಚ್ಚಲ ಇದ್ದು ಮೊದಲು.
ಈಗೆಲ್ಲ ಅಲ್ಟ್ರೇಷನ್ ಮಾಡಿಕೊಂಡು ಬೇರೆ ಬೇರೆ ಥರ ಮಾಡ್ಕೊಂಡಾರೆ. ಈ ಕಡೆನೇ ಹೋದ್ರೆ ದೇವ್ರ ಮನೆ ಬಾಗಿಲ ಬರ್ತಿತ್ತು, ಅದನ್ನ ಈಗ ಬಂದ್ ಮಾಡ್ಕೊಂಡು ಈ ಕಡೆ ಬಾಗಿಲ ಹಚ್ಕೊಂಡೆ. ಈಗ ಒಳಗೆ ದೇವ್ರ ಜಗಲಿ ಐತಿಲ್ಲಿ. ದಾನಮ್ಮ ದೇವಿ ಇದ್ದಾರೆ, ಸಿದ್ಧಾರೂಢರು ಇದ್ದಾರೆ ನೋಡ್ರಿ. ಆರಾಧ್ಯ ದೈವ ನಮ್ಮ ದಾನಮ್ಮ ದೇವಿ ಮತ್ತು ಸಿದ್ಧಾರೂಢರು. ಈಗ ಬಾಡಿಗೆ ಕೊಟ್ಟಿದ್ದಾರೆ. ಈಗ ಇದು ದೇವ್ರ ಮನೆ ಆಗಿತ್ತು ನಮ್ಗೆ. ಬಾಡಿಗೆ ಇದ್ದವರು ತಮಗೆ ಹೆಂಗೆ ಬೇಕು ಹಂಗೆ ಸಾಮಾನುಗಳನ್ನ ಜೋಡಿಸ್ಕೊಂಡು ಇಲ್ಲೇ ವಾಸ ಮಾಡ್ತಾಯಿದ್ದಾರೆ. ಇದೆ ನೋಡ್ರಿ ಅಡುಗೆ ಮನೆ. ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಈ ಥರ ಪಳಿ ಎಳಿ ಇರುವಂಥ ಜೈಸಿನ ಮನೆ ಇದು. RCC ಮನೆ ಅಲ್ಲ, ಆದರೂ ಇವು ಬೇಸಿಗೆಗೆ ಖಾವಾಗಂಗಿಲ್ಲ, ಚಳಿಗಾಲಕ್ಕೆ ತಂಪಾಗಂಗಿಲ್ಲ, ಮಳೆಗಾಲಕ್ಕೆ ಒಂಥರ ಅನುಕೂಲತೆ ಇರುವಂಥ ಮನೆಗಳಿವು. ನಮಗೆ ನೋಡಿದ್ರೆ ಏನೋ ಒಂದು ಖುಷಿ ಬರ್ತದೆ. ಇಷ್ಟಿತ್ತು ನೋಡ್ರಿ ನನ್ನ ತವ್ರ ಮನೆ ಹೋಮ್ ಟೂರ್ ನೋಡ್ರಿ. ಇವರು ನಾಷ್ಟ ಮಾಡಂತ ಅನ್ನಕತ್ತಾರ್ರಿ. ಇಲ್ರಿ ವಿಡಿಯೋದಾಗ ಹೇಳಕತ್ತೀನಿ, ನಾಷ್ಟ ಮಾಡ್ರಿ ಅಂತ ಅನ್ನಕತ್ತಾರೆ ಬಾಡಿಗೆ ಇದ್ದವರು. ಅವರು ನಮ್ಮ ಕುಲ ಬಾಂಧವರೇ ಅದಾರ, ನಮ್ಮ ಮಂದಿ ಮಕ್ಕಳನ್ನೇ ಆಗಬೇಕು ನೋಡ್ರಿ. ಇಷ್ಟೊಂದು ನಾಷ್ಟ ಪಡ್ಡು ಚಟ್ನಿ ಹಾಕಿ ಕೊಟ್ಟಾರೆ. ನನಗೆ ತಿನ್ನೋಕ್ಕಾಗೋದಿಲ್ಲ, ನಾ ಒಂದೆರಡು ತಿಂತೀನಿ ಅಷ್ಟೇ ನೋಡ್ರಿ. ನಾವು ಮೂಲತಃ ನೇಕಾರರು. ಇದು ಕುಣಿಮಗ್ಗ ಅಂತಾರೆ. ಈ ರೀತಿ 3 ಫೂಟ್ ಗುಮ್ಮಿಗೆ 2 ಫೂಟ್ ಅಗಲಿಗೆ ಕುಣಿ ಇರ್ತಾವೆ. ಈ ಥರ ಪೈಡಲ್ ಮಾಡಿರ್ತಾರೆ. ಇವನ್ನ ತುಳಿದ್ರೆ ಇದು ಸೆಟೇಲ, ಇದೆಲ್ಲ ಜಗ್ಗಬಹುದು. ಇದನ್ನ ಈ ರೀತಿ ಉದ್ದಕ್ಕೆ ಚಾಚಿಕೊಂಡ್ರಂದ್ರೆ ಅಲ್ಲಿ ತನಕನೂ ರಾಮಲಿಂಗನ ಗೋಟ ಅಂತಿರುತ್ತಿಲ್ಲೇ. ನಮ್ಮ ಮೂಲ ಕುಲಗುರುಗಳಾದ ದೇವರ ದಾಸಿಮಯ್ಯನವರು ಈ ಉದ್ಯೋಗವನ್ನು ಮಾಡ್ತಿದ್ರು. ಇವೆಲ್ಲ ಮಗ್ಗಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥ ಮುದ್ದಿಕೋಲ್ ಅಂತಾರೆ ಇವಕ್ಕೆ. ಹಾಸು ಒಯ್ಯೋದು, ಕಣ್ಕೆ ಸುತ್ತೋದು, ಜಂತ್ರ ಮೇಲೆ ಈ ರೀತಿಯಾಗಿ ಕಾಟನ್ ಸೀರೆಗಳು ತಯಾರಾಗ್ತಿದ್ದು. ಇಲ್ಕಲ್ ಸೀರೆ ಅಂತಾರಲ್ರಿ, ಅದೇ ಟೈಪ್ನಾಗ ಇವು ಚಿಕ್ಕಿ ಪರಾಸ್ಪೇಟಿ ಸೀರೆಗಳಿವು. ಈ ರೀತಿ ಸೀರೆ ತಯಾರಾಗ್ತವೆ. ಇದೇ ರೀತಿಯಾದಂಥ ಮಗ್ಗುಗಳು ನಮ್ಮಲ್ಲಿನೂ ಇದ್ದು ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಳಕ್ಕೆ ನಮ್ಮ ಅಣ್ಣಂದಿರೆಲ್ಲ ಮಗ್ಗುಗಳನ್ನ ತೆಗೆದುಬಿಟ್ರು. ಈಗ ಬರೀ ರೈತರು, ನೇಕಾರರಿದ್ದವರು, ನೇಕಾರರು ಕಮ್ ರೈತರು ಎರಡೂ ಇದ್ದರು. ಎರಡೂ ಥರನೂ ಉದ್ಯೋಗ ಮಾಡ್ತಿದ್ರು. ಈಗ ನೇಕಾರಿಕೆ ನೀಗ್ಲಾರ್ದಕ್ಕೆ ಈ ಕೆಲಸ ಮಾಡೋಕ್ಕೆಲ್ಲ ಒಲ್ಲೆ ನನ್ನ ಸಲುವಾಗಿ ಪಕ್ಕದ ಮನೆಯವರಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಮ್ಮ ತವ್ರ ಮನೆಯ ಪಕ್ಕದ ಮನೆಯಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಕುಂಟಿ ಅಂತಾರೆ, ಇದಕ್ಕೆ ಸೆಟೇಲ್ ಅಂತಾರೆ. ಅದನ್ನು ಹಿಡಿದು ಜಗ್ಗಿದ್ರೆ ಲಾಳಿ ಬರ್ತದೆ. ಇಲ್ಲಿ ಲಾಳಿನೂ ಇದಕ್ಕೆ ಲಾಳಿ ಅಂತಾರೆ. ಇಲ್ಲೇ ಕಂಡ್ಕಿ ಸುತ್ತಿ ಹಾಕಿ ಇದನ್ನು ಜಗ್ಗಿದ್ರೆ ಆ ಲಾಳಿಯಿಂದ ದಾರ ಬರ್ತದೆ, ಸೀರೆ ರೆಡಿ ಆಗ್ತದೆ ನೋಡ್ರಿ. ಗೊತ್ತಿರಲಾರ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇದು ಕೈ ಮಗ್ಗದ ಸೀರೆ ತಯಾರಾಗುವಂಥ ಸ್ಥಳ ನೋಡ್ರಿ. ಇದರೊಳಗೆ ಈ ಥರ ಗಣಿ ಹಾಕಿ ಈ ಬಳೆನ ರಾಟಿಗೆ ಹಾಕಿ ಇದಕ್ಕೆ ನೋಡ್ರಿ ಬಳೆ ಹಾಕಿ ಇದಕ್ಕೆ ಸುತ್ತೋದು. ಇದು ಈಗ ಕರೆಂಟಿನ ವೈರ್ ಬಂದದ. ಈಗ ಕರೆಂಟಿನ ಒಂದು ಪ್ಲಗ್ ಪಿನ್ ಹಾಕಿಬಿಟ್ರೆ ಬಟನ್ ಹೊಡೆದ್ರೆ ಕಂಡಿಕೆ ಸುತ್ತಬೋದು. ಈ ಥರ ಕರೆಂಟಿನ ಮಷಿನ್ ಬಂದೈತಿ. ಎಲ್ಲ ಟೆಕ್ನಾಲಜಿ ನೋಡ್ರಿ. ನಾವೆಲ್ಲ ಕೈಲೇ ತೋಡಿ ಕೈಲೇ ಸುತ್ತಿ ಮಾಡ್ತಿದ್ವಿ. ಈ ಥರ ಹಣಿಗೆ ಇರ್ತಿದ್ವು, ಹಣಿಗೆ ಕೆಸ್ತಿದ್ವಿ ಈ ಥರ. ಹಾಂ, ಈ ಥರ ಇದು ಬಾರ್ಡ್ರಕ್ಕೆ ಕೆಚ್ಚಿ ಇಟ್ಟಂಥ ಹಣಿಗೆ. ಇದು ವಡ್ಲ್ ಅಂತಾರೆ ಇದಕ್ಕೆ. ಇದು ಹಸಿರು ಕಲರ್ದೈತಿ. ಮುಂದೆ ಇದಕ್ಕೆ ಬೇರೆ ಕಲರ್ ಕೆಚ್ಚಿ ಮಗ್ಗಕ್ಕೆ ಹೂಡಿದ್ರಂತಂದ್ರೆ ಬೇರೆ ಕಲರ್ ಸೀರೆ ಆಗ್ತೈತಿ, ಚೆಕ್ಸ್ ಕಲರ್ ಒಳಗಿನ. ಈಗ ಮಗ್ಗದ ಮ್ಯಾಗಿನ ತೋರಿಸಿದ್ನೆಲ್ಲ ನಾನು. ಆಯ್ತಾಯ್ತು. ಹಾಂ, ಈ ಥರ ಇರುವಂಥ ಜಂತ್ರದೊಳಗೆ ನಾವು ಸುತ್ತಿದ್ದೀವಿ. ಅದನ್ನೀಗ ಮೂಲೆಗೆ ಒತ್ತಿಬಿಟ್ರೆ ಈಗಿನ ಮಕ್ಕಳು ಕರೆಂಟ್ ಮ್ಯಾಗ್ನ ಎಲ್ಲ ಮಾಡ್ತಾರೆ ನೋಡ್ರಿ. ಇಲ್ಲೇ ಇದು ಕದರ. ಇದಕ್ಕೆ ಒಂದು ಗಣಿ ಹಾಕಿಬಿಟ್ರೆ ಹಿಂಗೆ ತಿರುಗಿದ್ರೆ ಅದು ಈ ದಾರ ಇರ್ತದಲ್ಲ, ಈ ದಾರದ ಮುಖಾಂತರ ಸುತ್ತುತ್ತದದು. ಇಲ್ಲೇ ಒಂದು ರಾಟಿ ಇಟ್ಟು ಅದಕ್ಕೆ ರಾಟಿಗೆ ಬಳೆ ಹಾಕಿದ್ರೆ ಕಂಡ್ಕಿ ಸುತ್ತೋಕೆ
ಅನುಕೂಲ ಆಗ್ತೈತಿ. ಈಗ ಅದನ್ನು ಮೂಲಿಗಿಟ್ಬಿಟ್ಟಾರ. ಹಾಂ, ಕರೆಂಟಿನ ಮ್ಯಾಗಿಂದ ಉಪಯೋಗ ಮಾಡಕತ್ತಾರಲ್ಲ. ನಾವೆಲ್ಲ ಇದ್ರ ಮ್ಯಾಗನ ಅದು ಹಟ್ಟಿ ಬಳಿ ತೋಡಿ ಎಳೆಗಳನ್ನು ಮಾಡಿಕೊಡ್ತಿದ್ವಿ. ಆ ಹಟ್ಟಿಯಿಂದ ಒಂದು ಸ್ವಲ್ಪ ಹಸಿ ಮಾಡಿ ನಾವು ಕಂಡ್ಕೆನ ಇದೇ ಜಂತ್ರದಾಗನ ಸುತ್ತುತ್ತಿದ್ದೆವು. ಇದು ಸೈಕಲ್ ಚಕ್ರದ ಥರ ಇರ್ತದೆ. ಈ ಥರ ತಿರುಗಿಸಿದ್ರೆ ಈ ದಾರದ ಮುಖಾಂತರ ಅದು ತಿರುಗ್ತದೆ. ಇದಕ್ಕೂ ಎಣ್ಣೆ ಹಾಕಬೇಕು, ಗ್ರೀಸ್ ಹಚ್ಚಬೇಕು, ಈಗೇನೇನೋ ಸಾಮಾನುಗಳು ಇರ್ತಾರಿಲ್ಲ.